ಬೆಂಗಳೂರು ಗ್ರಾಮಾಂತರ ಎನ್ಡಿಎ ಮೈತ್ರಿಯ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೀರಿ, ಏನು ಹೇಳ್ತೀರಿ ಸರ್? ಇಲ್ಲ, ಇವತ್ತು ಉಮೇದುವಾರಿಕೆ ಸಲ್ಲಿಸಿದ್ದೇನೆ, ನಾಮಿನೇಷನ್ ಮಾಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಒಂದು ರೋಡ್ ಶೋ ಕೂಡ ಅರೇಂಜ್ ಆಗಿತ್ತು ಮತ್ತು ದೊಡ್ಡ ಸಮಾವೇಶ ಆಗಿತ್ತು. ಇದರಲ್ಲಿ ಸುಮಾರು ಒಂದು 40,000ಕ್ಕೂ ಹೆಚ್ಚು ಜನ ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ಅವರ ಉತ್ಸಾಹ ಹುರುಪು ಒಂದು ಜನಸಾಗರವೇ ಹರಿದು ಬಂತು. ನಾವು ಅದರಲ್ಲಿ ವೆಹಿಕಲಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಜನ ಹರಿಯೋದನ್ನ ನಾನು ನೋಡಿದೆ. ಅಂದರೆ ಜನರ ಖುಷಿ, ಅವರ ಕೇಕೆ ಹಾಕೋದು, ಅವರು ಸಂತೋಷವನ್ನು ವ್ಯಕ್ತಪಡಿಸೋದು, ಅವರ ಮುಖಭಾವವನ್ನು ನೋಡಿದರೆ ಅವರೆಲ್ಲ ಮನಸ್ಸು ಮಾಡಿದ್ದಾರೆ. ಡೆಫಿನೆಟಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಹೃದಯ ತಜ್ಞರಾದಂಥ ಡಾಕ್ಟರ್ ಸಿ.ಎನ್. ಮಂಜುನಾಥ್ರವರಿಗೆ ಮತ ಹಾಕಬೇಕು, ಕಮಲದ ಗುರುತಿಗೆ ಮತ ಹಾಕಬೇಕು, BJPಗೆ ಮತ ಹಾಕಬೇಕು, BJP JDS ಮೈತ್ರಿಗೆ ಮತ ಹಾಕಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಂದರೆ ಕಳೆದ ಒಂದು 4 ದಿನಗಳ ಹಿಂದೆ ನಡೆದಂತಹ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಉಮೇದುವಾರಿಕೆ ವೇಳೆ ಇಷ್ಟು ಜನ ಸೇರಿಲ್ಲ ಅಂತ ಇಲ್ಲಿ ಬಂದಂಥ ಜನರೇ ಮಾತಾಡ್ತಾರೆ. ಅಲ್ಲ, ಎನಿವೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೋಗಲ್ಲ. ಒಟ್ಟಿನಲ್ಲಿ ಇವತ್ತು ಬಹಳ ಸಂತೋಷದ ಸಮಾಚಾರ. ಇದೆಲ್ಲ ಉತ್ತಮವಾದಂಥ ಸಂದೇಶವನ್ನು ಕೊಡುತ್ತೆ. ಕ್ಷೇತ್ರ ವ್ಯಾಪ್ತಿ ಜನಬೆಂಬಲ ತುಂಬ ಚೆನ್ನಾಗಿ ಸಾಗ್ತಾ ಇದೆ. ನಿಮ್ಮ ಜೊತೆ ನೀವು ಮದುವೆ ಆದಾಗಿಂದ ಇಲ್ಲಿವರೆಗೂ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಪತ್ನಿ ಅನಸೂಯ ಅವರಿದ್ರು. ಈಗ ರಾಜಕೀಯಕ್ಕೂ ಕೂಡ ಕಾಲನ್ನು ಇಟ್ಟಿದ್ದೀರಿ. ಈಗಲೂ ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ರೆ ಏನು ಹೇಳ್ತೀರಿ? ಅಲ್ಲ, ಯಾವಾಗಲೂ ಅಷ್ಟೇ. ನಾನು ವೈದ್ಯಕೀಯ ಕ್ಷೇತ್ರ, ಹೃದ್ರೋಗ ಕ್ಷೇತ್ರದಲ್ಲಿ ಇಷ್ಟು ಅಭೂತಪೂರ್ವ ಸಾಧನೆ ಮಾಡಬೇಕಾದ್ರೆ ಅವರ ಸಹಕಾರ, ಅವರ ಸಲಹೆ ಬಹಳ ಮುಖ್ಯವಾಗಿತ್ತು. ಇವಾಗ ಅದನ್ನೇ ಈಗ ಮುಂದುವರಿಸಿದ್ದಾರೆ. ಈಗ ಅದು ನಿರಂತರವಾಗಿ ನನಗೆ ಅವರು ಹೆಗಲಿಗೆ ಹೆಗಲು ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ನಿಮ್ಮ ಪತ್ನಿಯವರು ಕೂಡ ನಿಮ್ಮ ಪರ ಪ್ರಚಾರಕ್ಕೆ ಬರ್ತಾರೆ ಸರ್? ಹೌದು, ಅವರು ಕೂಡ ಪ್ರಚಾರ ಮಾಡ್ತಾರೆ. ಪ್ರಮುಖವಾಗಿ ಏನು ಇವತ್ತು ಮಾಜಿ CM ಆದಂಥ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವೇದಿಕೆಯನ್ನು ಹಂಚ್ಕೊಂಡ್ರು, ಏನು ಹೇಳ್ತೀವಿ? ಅಲ್ಲ, ಈಗಾಗಲೇ ಗೊತ್ತು JDS BJP ಅಲಯನ್ಸ್ ಇದ್ದೇ ಇದೆ. ಸೊ ಅವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಉತ್ತಮವಾದಂಥ ಒಗ್ಗಟ್ಟಿನ ಸಂದೇಶ ಹೋಗುತ್ತೆ ಯಾರಿಗೆ, ಕಾರ್ಯಕರ್ತರಿಗೆ ಮತ್ತು ಎಲ್ಲ ಮತದಾರರು ಕೂಡ. ಇವರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೃದಯಗಳು ಒಂದಾಗಿದ್ದಾವೆ, ಮನಸ್ಸುಗಳು ಒಂದಾಗಿದೆ. ಸೊ ಹೀಗಾಗಿ ಈ ಚುನಾವಣೆ ಇದು BJP JDSಗೆ ಬಹಳ ಅನುಕೂಲಕರವಾಗುತ್ತೆ. ಅಂದರೆ ಇವತ್ತು ನಡೆದಂಥ ಸಭೆ ನಿಮ್ಮ ವಿರೋಧಿಗಳಿಗೆ ಬಿಸಿ ಮುಟ್ಟಿಸುತ್ತೆ ಸರ್? ಅಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲ್ಲಪ್ಪ. ಬಟ್ ಈಗ ನಾವು ಗೆಲ್ಲಬೇಕು, ಅದೇ ನಮ್ಮ ಮೂಲ ಉದ್ದೇಶ. ಬೇರೆ ಪಕ್ಷದ ಬಗ್ಗೆ ನಾನು ಮಾತಾಡಲ್ಲ. ಕಡೆಯದಾಗಿ ರಾಮನಗರ ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆಗೆ ಏನು ಕೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರಿಗೆ ನಾನು ಮನವಿ ಮಾಡ್ಕೊತೇನೆ, ನನಗೊಂದು ಅವಕಾಶ ಕೊಡಿ. ನೀವು ನನಗೆ ಆಶೀರ್ವಾದ ಮಾಡಿ, ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ನಿಮ್ಮಲ್ಲಿ ಒಬ್ಬರಾಗ್ತೇನೆ. ಸೊ ನನ್ನನ್ನು ಸಂಸದಿಗೆ ಕಳಿಸ್ಕೊಡಿ, ಕಮಲದ ಗುರುತಿಗೆ ಮತ ಹಾಕಿ ಮತ್ತು ಕಮಲವನ್ನು ಅರಳಿಸಿ ಅಂತ ಹೇಳ್ತೇನೆ. ಕಡೆದಾಗಿ ಸರ್, ನಿಮ್ಮ ಹೆಸರಿನಲ್ಲಿ 4 ರಿಂದ 5 ನಾಮಪತ್ರಗಳು ಸಲ್ಲಿಕೆ ಆಗಿದೆ, ಏನು ಹೇಳ್ತೀವಿ? ಇಲ್ಲ, ಇದೆಲ್ಲ ಸರ್ವೇ ಸಾಮಾನ್ಯ. ಹಿಂದೆ ಬಹುಶಃ ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ ಅಂತೀವಿ, ಅದೇ ತಾನೇ ಅದಕ್ಕೆ ಉತ್ತರ ಕೊಡುತ್ತೆ. ನಾನೇನು ಹೇಳಬೇಕಾಗಿಲ್ಲ, ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡ. ನಿಮ್ಮ ವಿರೋಧಿಗಳ ಪಿತೂರಿ ಅಂತೀರ? ಅದು ನಾನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಇದಿಷ್ಟು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ಚಂದ್ರೇಶ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.